ನನ್ನ ಮಕ್ಕದಾಗ ಏನಾದ್ರೂ ಗಂಡನ ಬಿಟ್ಬಿಟ್ಟವಳೆ, ಇಲ್ಲ ನಾನು ಬಡವರಾಗಿ ಹೋಗ್ಬಿಟ್ಟಿದ್ದೀನಿ, ಗಂಡ ಎಲ್ಲ ಮೋಸ ಮಾಡ್ಬಿಟ್ಟವನಿ ಅನ್ನೋ ಥರ ಏನಾರ ನನ್ನ ಮಕ್ಕದಾಗ ಕಾಣಿಸ್ತಾ ಐತೇನಮ್ಮ? ಛೇ ಛೇ ಛೇ, ಇಲ್ಲ ಇಲ್ಲ ಇಲ್ಲ, ಏನೂ ಕಾಣಿಸ್ತಿಲ್ಲ. ನನ್ನ ಮಕ್ಕದಾಗ ಏನಾರ ಕಾಣಿಸ್ತೈತ ಮಗಳೇ? ಅಂದರೆ ಈಗ ಹಿಂಗೆಲ್ಲ ಮೋಸ ಹೋಗ್ಬಿಟ್ಟಿದ್ದೀವಿ ಅನ್ನೋ ಥರ ಏನೋ ನಮ್ಮ ಅಕ್ಕ ಕಾಣಿಸ್ತಾ ಇಲ್ಲ ಹೇಳಮ್ಮ. ಅಪ್ಪ ಸದ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮೂರವರೆಲ್ಲನೂ ಯಾಕೆ ಯಾಕೆ ಸಪ್ಕೋಗ್ಬಿಟ್ಟಿದ್ದೀರಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಪ್ರಾಣ ಪ್ರಾಣ ತೆಗಿತಾರೆ. ಅದಕ್ಕಿನ್ನೂ ಎಷ್ಟೋ ವಾಸಿ ಮಕ್ಕದಾಗೆ ಒಂಚೂರು ಸ್ಮೈಲ್ ಇಕ್ಕೊಂಡು ಏನೂ ಆಗೇ ಇಲ್ಲ ಅನ್ನಂಗೆ ಬಾ. ನಿಮ್ಮಪ್ಪ ಹಾಳಾದನು, ಎಲ್ಲ ಹಾಳು ಬಾ ಹೋಗೋಣ ಮನೆಗೆ. ನೋಡು ಕೇಳಿದ್ರೆ ನನ್ನ ಗಂಡ ಫಾರಿನ್ಗೆ ಹೋಗವನೇ, ಅವನು ಇನ್ನೂ ಒಂದು 6 ತಿಂಗಳು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನಾರ ಒಂದು ಸುಳ್ಳು ಹೇಳ್ಬಿಡೋಣ. ಆಮೇಲೆ 6 ತಿಂಗಳು ಬಿಟ್ಕೊಂಡು ಬಂದು ನಾನು ಕರ್ಕೊಂಡು ಹೋಯ್ತಾನಂತೆ ಅಂತ ಹೇಳೋಣ. ಸರಿ ಕಣಮ್ಮ, ಆಯಿತು. ಏನು ಅವಳಿ ಅಂದ್ರಿಲ್ಲ, ಇಬ್ಬರೇ ಎಲ್ಲ ಪ್ಯಾಟ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದಂಗಿದ್ದೀರಾ? ಹಾಂ, ನನ್ನ ಗಂಡ ಫ್ಲೈಟ್ ಎತ್ಕೊಂಡು ಅಮೇರಿಕಕ್ಕೆ ಹೋದ. ಏನು ಮಾಡ್ತೀರಾ? ನಮಗೂ ವೀಸಾ ಪಾಸ್ಪೋರ್ಟ್ ಏನೂ ಸಿಗಲಿಲ್ಲ. ಸಿಕ್ಕಿದ್ರೆ ನಾವು ಇಷ್ಟೊತ್ತಿಗೆ ಅಮೇರಿಕಾದಲ್ಲಿ ಇರ್ತಾ ಇದ್ವಿ. ಈಗ ನನ್ನ ಗಂಡ ಅಮೇರಿಕಾಯಿಂದ ಬರೋಕೆ 6 ತಿಂಗಳಾಗುತ್ತೆ. ಅಲ್ಲಿ ತನಕ ಅತ್ತೆ ಮನೆಗೆ ಯಾರು ಇರ್ತಾರೆ? ಅದಕ್ಕೆ ನಮ್ಮ ಅಮ್ಮನ ಮನೆಗೆ ಇರೋಣ ಅಂತ ಹೇಳ್ಬಿಟ್ಟು ಬಂದೆ. ತುಂಬ ಸಂದಾಗ ತಮಾಷೆ ಮಾಡ್ತೀಯ ನೀನಂತೂ ಆಸಿ. ತಮಾಷೆನಾ? ನಾನೇನು ತಮಾಷೆ ಮಾಡ್ತಾ ಇದ್ದೀನಿ? ನನ್ನ ಗಂಡ ಅಮೇರಿಕಕ್ಕೆ ಹೋದ, ಇರೋದನ್ನೇ ಹೇಳ್ತಾ ಇದ್ದೀನಿ. ಹ್ಞೂ ಕಣಕ್ಕ, ನಾನು ಒಳ್ಳೆ ಅಮೇರಿಕಕ್ಕೆ ಹೋಗವನೇ. ನಾವ್ಯಾಕೆ ಸುಳ್ಳು ಹೇಳನಿ? ಅಯ್ಯೋ ನಿನ್ನ ಇದು ಒಳ್ಳೆ ಬಿಸಿ ಆಯ್ತಾಗ. ನಿನ್ನ ಗಂಡ ಊರಾಗೆ ಓಡಾಡ್ಕೊಂಡು ಆ ಸಾವುಕಾರನ ಜೊತೆ ಓಡಾಡ್ಕೊಂಡು ಕುಂತವನೇ, ನೀನು ನೋಡ್ರೆ ನಿನ್ನ ಗಂಡ ಅಮೇರಿಕಕ್ಕೆ ಹೋಗವನೆ ಅಂತ ಹೇಳ್ತಾ ಇದೆಯಾ? ಏನು ನಿಮ್ಮ ಥರ ನಿನ್ಯಾ? ನಿಮ್ಮ ಗಂಡನೂ ಅವಳಿ ಜವಳಿನೋ ಇಲ್ಲ ಇಬ್ರು ಒಂದೇ ಥರ ಅವರು? ಏನು ನನ್ನ ಗಂಡ ಊರಾಗ ಓಡಾಡ್ತಾವನ ಸಾವುಕಾರನ ಜೊತೆನಾ? ಅಯ್ಯ ನಿನ್ನ ಒಳ್ಳೆ ತಮಾಷೆ ಮಾಡ್ತಿರಲ್ಲ ನೀವಿಬ್ರು ಆಗಳ, ಇಲ್ಲ ಸುಳ್ಳು ಹೇಳ್ತಿರೋ? ಇನ್ನೆಲ್ಲ ಹೋಯ್ತಾನೆ ನಿನ್ನ ಗಂಡ? ನಾನು ಇದೇನಪ್ಪ ಸಾವುಕಾರನ ಜೊತೆ ತಿರುಗ್ತಾವನಿ, ಮತ್ತೇನಾದ್ರೂ ಶುರುವಾಗಿರುವಾಗ್ಬಿಟ್ಟೈತಾ ಏನೋ ಶಾರದಿದ್ದು ಸಾವುಕಾರ ಒಂದು ಬಿಸ್ನೆಸ್ ಏನನ್ನ ಶುರುವಾಯ್ತಾ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಸರಿ ಸರಿ, ಏನೋ ಮಾಡ್ಕೊಳ್ಳಿ. ನಾನು ಹೋಗ್ಬೇಕು. ನಾನು ಇನ್ನು ಕೆರೆ ಕಡೆಗೆ ಹೋಗ್ಬೇಕಲ್ಲ, ನಾನು ಸೊಸೆ ಬಟ್ಟೆ ಒಗಿತಾವಳೆ, ಹೋಗಿ ಬಟ್ಟೆ ಒಣಗಿಸ್ಬಿಟ್ಟು ಎತ್ಕೊಬಿಟ್ಟು ಬರಬೇಕು. ಅಮ್ಮ, ನನ್ನ ಗಂಡ ಇಲ್ಲೇನು ಮಾಡ್ತಾವನೆ ಕಣಮ್ಮ? ಅದೇ ಏನಾದ್ರೂ ಆ ಮನೆಯಾಳೆ ಉಷಾನೇನಾದ್ರೂ ಮದುವೆಗಿದ್ರೆ ಮಾಡ್ಕೊಳಕ್ಕಿಂತ ಪ್ಲಾನ್ಗಿನ್ ಮಾಡ್ತಾವನ ಏನೋ ಕಣಮ್ಮ. ಅಯ್ಯೋ, ನಾನು ಸಿಟಿಯೆಲ್ಲ ಹುಡಿಕೊಂಡು ನಾವು ಓಡಾಡ್ತಾ ಇದ್ರೆ ಇವನು ಬಂದ್ಬಿಟ್ಟು ಇಲ್ಲೇನು ಮಾಡ್ತಾವನೆ ಅಂತ ವಿಚಾರ ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋದು? ಇಲ್ಲಿ ಯಾಕವನೆ? ಅಮ್ಮ, ಆಸ್ತಿ ಪಾಸ್ತಿ ಅಂತೂ ಕಳ್ಕೊಂಡವನೆ, ಮತ್ತು ನನ್ನ ಮಗನಿಗೆ ಇಟ್ಕೊಂಡು ಏನು ಪ್ರಯೋಜನ ನಮ್ಮ ನನಗೆ? ಬಿಡು ಬಾ, ಮನೆಗೆ ಹೋಗೋಣ ಫಸ್ಟು. ಸುಮ್ಮನೆ ಆದಿ ಬಿದಿನಾಗ ಹೋಗೋರೆಲ್ಲನೂ ನಿನ್ನ ಗಂಡ ಅಂತ ಸುಮ್ಮನೆ ತಲೆ ತಿಂತಾರೆ. ಅವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು. ಯಾಕೆ ಬೇಕು? ಬಾ. ಸಾವುಕಾರ ಫೋನ್ ಮಾಡ್ಬಿಟ್ಟು ಕೇಳೋದ? ಇಲ್ಲ ಯಾರನ್ನು ಕೇಳಿದ್ರೆ ಗೊತ್ತಾಯ್ತದೆ ಏನಕ್ಕೆ ಹಿಂಗೆ ಕಲ್ಕೊಂಡು ಓಡಾಡ್ತಾವನೆ ಅಂತ ಹೇಳ್ಬಿಟ್ಟು. ನಿಮ್ಮ ಅತ್ತೆ ಅವಳು ಇಲ್ಲೇ ಬಿದ್ದವಳಂತಲ್ಲ ಕತ್ತೆ. ಏನೋ ಇರ್ತದೆ ಕಣಮ್ಮ, ಬೀದಿ ಬಿಕಾರಿ ಹೋಗ್ಬಿಟ್ಟವಳಲ್ಲ ಇವಾಗ. ಏನೋ ಪಿಲಾನ್ ಮಾಡಿರ್ತಾಳೆ, ಕಂತ್ರಿ ಪಿಲಾನ. ನೋಡು, ಏನೇ ಆಗಲಿ ದುಡ್ಡು ಗತಿ ಇಲ್ಲ ಅಂದರೆ ಬಿಟ್ಬಿಡೋಣ. ದುಡ್ಡು ಗಿಡ್ಡು ಇತ್ತು ಅಂದರೆ ಬಿಡೋದೇ ಬೇಡ. ನಾವಂತೂ ಲಾಕ್ ಮಾಡ್ಕೊಬಿಡೋಣ. ನನ್ನ ಮದುವೆ ಮಾಡ್ಕೊಂಡವನಿ ರಿಜಿಸ್ಟರ್ ಆಫೀಸಾಗೆ. ನಾನು ಏನಂತ ಹೇಳ್ಬಿಟ್ಟು ನಾನು ಹಾಕಿದ್ದೀನಿ ಸೈನಾ ಅಂತ ಹೇಳ್ಬಿಟ್ಟು ಅವ್ನು ಬಂದು ನೋಡೋನೇನು ನಾನು ಆಶಾ ಅಂತಾನೆ ನೀ ಹಾಕಿರೋ ಸೈನಾ? ಸುಮ್ಕೇಣಿಯ ನೀನು ಬೇಕಾರೆ ಅವತ್ತಿನ ನೆನೆಸ್ಕ. ನಾನು ಆಶಾ ಅಂತಾನೆ ಹಾಕಿದ್ದು, ನಿಂಗೆ ಹೇಳಿದ್ದೀನಿ ನಾನು. ನಾನು ಡೈವರ್ಸ್ ಇಲ್ದಿದ್ದಂಗೆ ಏನು ಮಾಡೋಕ್ಕಾಗಿಲ್ಲ. ನಾನಂತೂ ಡೈವರ್ಸ್ ಪವರ್ಸ್ ಎಲ್ಲ ಕೊಡೋಕ್ಕಿಲ್ಲ. ಯೋಚನೆ ಮಾಡೋಣ ಇರು ಯಾಕೆ ಅಂತ. ಶಾರದಿ, ಲೇ ಶಾರದಿ, ಶಾರದಿ. ಅಯ್ಯೋ, ನಿಮ್ಮ ಅಪ್ಪ ಒಂದು ಬಡ್ಕೋತದೆ. ಅದೇನು ಹೇಳಿ, ಸುಮ್ಮನೆ ಬಡ್ಕೋಬೇಡಿ. ಏನು? ಕರ್ನಾಟಕ ಬಂಪರ್ ಲಾಟ್ರಿ ನಮ್ಗೆ ಹೊಡಿತು ನೋಡ್ರಿ. ಭಾಗ್ಯಲಕ್ಷ್ಮಿನೇ ಬಂದಳು, ನನ್ನ ಜೇಬಲ್ಲಿ ಬಿದ್ದಳು. ಏನ್ರಿ ಇದೇ ಹೇಳ್ತಿದ್ದೀರಾ? ಲಾಟ್ರಿ ಗಿಟ್ಟಿನಾರ ಹೊಡೆದ್ಬಿಡ್ತಾ ಏನು? ಅಯ್ಯೋ ಹೇಳ್ರಿ ಅಪ್ಪ, ಲಾಟ್ರಿಯನ್ನ ಹೊಡಿತಾ ಮೊದಲೇ ಹೇಳು. ಎದೇನ ಹಂಗೆ ಹಿಡ್ಕೊಂಡಿರ್ತೀನಿ, ಇಲ್ಲ ಅಂತಂದರೆ ಹಂಗೆ ಡಮಾರ್ ಅಂತ ಎದೇನೋ ಬಂದು ಬಿದ್ದೋಗ್ಬಿಡ್ತೀನಿ ಅಷ್ಟೇ. ನಾನಂತೂ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಬೇಜಾರಾಗಿದ್ದೀವಿ. ಸಡನ್ನಾಗಿ ಖುಷಿ ವಿಚಾರ ಹೇಳ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೈತೆ. ಹೃದಯನೂ ಹಿಡ್ಕೊಂಡಿರ್ಬೇಕು. ಹೇಳಪ್ಪ, ಕೋಟಿನಾರ ದುಡ್ಗಿಡ್ ಬಂತಾ ಏನು? ಮಗಳೇ, ಅಯ್ಯೋ ಲೇ ಬುಡಮ್ಮ, ನೀನಂತೂ ಫುಲ್ಲು ಸೆಟಲ್ ಅನ್ಕ. ನಿನ್ನ ಜೀವನ ಟಾಪಾಗಿ ಸೆಟ್ಲ್ ಆಗೋಗ್ಬಿಡ್ತು. ಬೀದಿಗೆ ಬಂದ್ರು ದೇವ್ರು ನಿನ್ನಂತ ಒಳ್ಳೆ ಹುಡ್ಗಿನ ಬೀದಿನಾಗಿರಕ್ ಬಿಡಲ್ಲ. ಏನಪ್ಪ ಹಂಗಂದ್ರೆ? ನಿನ್ನ ಗಂಡ ಇವಾಗ ಎಲ್ಲ ಅವ್ನು ಗೊತ್ತಾ? ಇದನ್ನ ಹೇಳಕ್ಕೆ ಈ ಪಾರ್ಟಿ ಬಿಲ್ಡಪ್ ಕೊಡ್ಬೇಕಿತ್ತ? ನಮಗ್ ಗೊತ್ತಿಲ್ದಿರೋದು ಏನೈತೆ? ಬಿದ್ದವನಂತಲ್ಲ ಸಾವುಕಾರ ಜೊತೆ. ಇನ್ನು ಅದನ್ನ ನೀನು ಏನು ಪೀಟಿಕೆ ಕೊಟ್ಟು ಸಾರಾಂಶ ಹೇಳ್ಬಿಟ್ಟು ಇಷ್ಟುದ್ದ ಹೇಳೋ ಅವಶ್ಯಕತೆ ನನಗೇನಿಲ್ಲ. ಬರ್ಬೇಕಾದ್ರೆ ದಾರಿನಾಗೆ ಗೊತ್ತಾಯ್ತಲ್ಲ ಬಿದ್ದವನ್ ಸಾವುಕಾರನ ಜೊತೆ ಅಂತ ಹೇಳ್ಬಿಟ್ಟು. ಸರಿ, ಸಾವುಕಾರನ ಜೊತೆ ಯಾಕವನಿ ಅಂತ ಗೊತ್ತಾ? ಏನೋ ಮೊದಲೇ ನಿನಗೆ ಏನಾರ ಒಂಚೂರು ವ್ಯವಹಾರಗಳು ಮಾಡ್ಕೊಂಡು ಏನೋ ಇಲ್ಲ ಬಿದ್ದಿರ ನಾವು ಉಷಿಗಿಚ್ಚಿನ ಮದುವೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಏನೋ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅದಕ್ಕೆ ನಿಮಗೆ ಖುಷಿಯಾದ ವಿಚಾರ ಹೇಳ್ತೀನಿ. ನಿಮ್ಗೆ ಅರ್ಧಂಬರ್ಧ ಗೊತ್ತೈತೆ, ಪೂರ್ತಿ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೇನೆ ನಾನು ಹೇಳ್ತಾ ಇರೋದು. ನಿನಗೆ ಗೊತ್ತಾ ವಿಚಾರ ಏನು ಅಂತ ಹೇಳ್ಬಿಟ್ಟು? ನಿನ್ನ ಗಂಡ ರಾಹುಲ್ ಅಂದ್ರೆ ನಮ್ಮ ಅಳಿಯಂದ್ರು ಬೇರೆ ಯಾರೂ ಅಲ್ಲ,
ನಮ್ಮ ಊರಿನ ದೊಡ್ಡ ಸಾಹುಕಾರನ ಮೊದಲನೇ ಹೆಂಡತಿ ಮಗ. ಏನ್ರಿ ಇದು ಹೇಳ್ತಿದ್ದೀರಾ ನೀವು? ನಿಜ ಹೇಳ್ತಾ ಇದ್ದೀರಾ ನೀವು? ನಾನು ಯಾಕೆ ಸುಳ್ಳು ಹೇಳಿ, ನಿಜನೇ ಹೇಳ್ತಿರೋದು. ಯಾರಿಗೂ ಗೊತ್ತಿಲ್ಲ ಈ ವಿಷಯ. ನಾನೇನು ಮಾಡಿದೆ ಅಂದರೆ ಸಾವುಕಾರಂದು ಅದೇ ಆಯಪ್ಪನ ಇನ್ನೊಂದು ಹಳೆ ಮನೆ ಐತಲ್ಲ, ಅಲ್ಲಿ ಲಾಸ್ಟ್ ನಡ್ಕೊಂಡು ಹೋಯ್ತಾ ಇದ್ದೆ. ಬಂದು ಹಂಗೇನೇ ನೀನು ನಡ್ಕೊಂಡು ಹೋಯ್ತಿದ್ದೆ. ಅಲ್ಲಿ ಕಿಟಕಿನಾಗೆ ಇಬ್ರು ಯಾರೋ ಒಂದು ಹೆಂಗ್ಸು ಗಂಡ್ಸು ಪಿಸ ಪಿಸ ಅನ್ನೋದು ಕೇಳಿಸ್ತು. ಏನೋ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳಕ್ ಹೋದೆ. ಕಿಟಕಿಗೆ ಬೊಬ್ಬು ನೋಡಿದ್ರೆ ಸಾವುಕಾರ ಹಂಗೇನೇ ನಮ್ಮ ಬೀಗ್ ತಮ್ಮರು. ನಾನು ಏನು ಮಾತಾಡ್ತಾವ್ರೆ, ಇವಳೆಲ್ಲ ಸರಿ ಇಲ್ಲ ಅನ್ನಿಸ್ತದೆ. ಸಾವುಕಾರನ ಬುಟ್ಟಿಗೆ ಹಾಕೊಬಿಟ್ಟು ಲವ್ವಿ ಡಬ್ಬಿ ಶುರು ಮಾಡ್ಕೊಬಿಟ್ಟವಳು ಇಲ್ಲಿ ಅಂತ ಅನ್ಕೊಂಡೆ ನಾನು. ಆಮೇಲೆ ನನಗೆ ನಿಧಾನ ಗೊತ್ತಾಯ್ತು. ಇಬ್ರು ಹಂಗೆ ಮಾತಾಡ್ತಾ ನೋಡು, ನೀನು ನನ್ನ ಹೆಂಡ್ತಿ ಆದ್ರೂ ಬಾಳಕ್ಕಾಗಲಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಏನೇನೇನೋ ಹೇಳ್ತಾ ಇದ್ರು. ಅವಾಗೆ ಗೊತ್ತಾಗಿದ್ದು ಸಾವುಕಾರನ ದೊಡ್ಡ ಹೆಂಡ್ತಿ ಮೊದಲು ಮದುವೆ ಮಾಡ್ಕೊಂಡಿದ್ನಲ್ಲ ಇವಳೇನಂತೆ. ಮಗಳೇ, ಅದೃಷ್ಟ ಮಾತ್ರ ಕೈ ಅಂತೂ ಕೊಟ್ಟಿಲ್ಲ. ಅದೃಷ್ಟ ಬಿಡು. ಅಪ್ಪ ಸದ್ಯ ದೇವ್ರು ಕೊನೆಗೂ ಕಣ್ಣು ಬಿಟ್ಬಿಟ್ನಲ್ಲ, ಅಷ್ಟೇ ಸಾಕು ಮಗಳೇ. ಇನ್ನೇನೇ ಕಮ್ಮಿ, ಯಾಕೆ ಯೋಚನೆ ಮಾಡಬೇಕು? ತಾಲೇನೇ ಕೆಡಿಸ್ಕೊಳಂಗಿಲ್ಲ. ಸಾವುಕಾರನ ಮನೆ ಸೊಸೆ ಆಗಬೇಕು ಅಂತ ನಾನು ಯಾವುದೋ ಕಾಲದಿಂದನೂ ಅನ್ಕೋಬತ್ತಾ ಇದ್ದೆ. ಅದು ಈಡೇರಲಿಲ್ಲ. ಏನು ಮಾಡ್ತೀಯಾ? ಆದರೆ ಇವಾಗಂತೂ ಅದೇ ಥರ ಕಾಲ ಬಂದ್ಬಿಟ್ಟೈತೆ. ಈಡೇರ ಅಂತ ಕಾಲ ಬಂದ್ಬಿಟ್ಟೈತೆ ನೋಡು. ಹೆಂಗೋ ಈಡೇರೈತಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ನೀನಂತೂ ಸಾವುಕಾರನ ಸೊಸೆನೇನೆ. ಅಮ್ಮ, ಈ ಖುಷಿಗೆ ಏನು ಮಾಡಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ದೇವರು ನಿಜವಾಗೂ ಕೈ ಬಿಡಲ್ಲಮ್ಮ. ನನ್ನ ಕೈ ಅಂತೂ ಬಿಡೋದೇ ಇಲ್ಲ ಬಿಡು. ಅಪ್ಪ ದೇವ್ರೆ, ನನ್ನ ಗಂಡ ಬೀದಿಗೆ ಬಿದ್ದುಬಿಟ್ಟವನೆ ಅಂತ ಗೊತ್ತಾಗ್ಬಿಟ್ಟು ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಸದ್ಯ ಇವಾಗ ನನ್ನ ಗಂಡ ಬೀದಿಗಿಲ್ಲ, ಅವನು ಸಾವುಕಾರ ಆಗ್ಬಿಟ್ಟವನೆ ಅಂತ ಕೇಳ್ಬಿಟ್ಟು ಭಾಳ ಖುಷಿ ಆಗ್ತಾಯಿತ್ತಮ್ಮ. ಅಮ್ಮ ಅಪ್ಪ, ಈಗಲೇ ಹೋಗ್ಬಿಟ್ಟು ನನ್ನ ಗಂಡನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ಬಿಡ್ಲಾ? ನಿನ್ನ ಗಂಡ ನೀನು ಬೇಡ ಅಂತ ಬಿಟ್ಟಿರೋದು. ಇವಾಗ ಹೋಗ್ಬಿಟ್ರೆ ಬುದ್ಬಿಡ್ತಾನೆ ನೋಡು. ನ್ಯಾಯ ನೀತಿ ಪಂಚಾಯತಿ ಇಲ್ಲೆಲ್ಲ ಬೇಜಾನ್ ಐತೆ. ಒಳ್ಳಿನಾಗೆ ತಾಳಿ ಕೊಟ್ಟಿರೋದಕ್ಕೆಲ್ಲ ಸಾಕ್ಷಿ ಎಲ್ಲ ಬೇಜಾನ್ ರಿಜಿಸ್ಟರ್ ಆಫೀಸಾಗೆಲ್ಲ ಐತೆ. ನೀನು ಯಾಕೆ ತಲೆ ಕೆಡಿಸ್ಕೊಂಡಿಯೇ? ನಾನಿಲ್ವೇ, ನಾನು ನೋಡ್ಕೊತೀನಿ ಉಳಿದಿರೋದೆಲ್ಲ. ಅವನು ನಿನ್ನ ಹೆಂಡ್ತಿ ಅಂತ ಒಪ್ಕೋಬೇಕು, ಇಲ್ಲ ಊರಿಂದ ಬಹಿಷ್ಕಾರ ಹಾಕ್ಬಿಡ್ತಾರೆ. ನಮ್ಮರಿಲ್ವೇ ಗೌಡ್ರು ಎಲ್ಲನೂ ಅವ್ರನ್ನೆಲ್ಲ ಕರೆದ್ಬಿಟ್ಟು ಒಂದೇ ಕಿತ ಪಂಚಾಯತಿ ಊಡಿಸ್ತೀನಿ, ನೋಡ್ತಾ ಇರು. ಹೆಂಗೆ ಬಿಟ್ಬಿಟ್ಟು ಅವ್ನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮುರುವಾದೆಗೆ ಬಂದು ಕರ್ಕೊಂಡು ಅವನೇನೇ ಬಾಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೀನಿ. ಈ ಶಾರದಿ ಏನು ಅಷ್ಟೊಂದು ಸಾಮಾನ್ಯ ಅನ್ಕಂಡ? ಲೇ ಸಾವುಕಾರ, ನನ್ನಿಂದ ನೀನು ಎಷ್ಟು ದೂರ ಹೋಗ್ಬೇಕು ಅನ್ಕೊಂಡ್ರು ನೀನಂತೂ ಹತ್ರನೇ ಬರ್ತಾ ಇದೆಯಲ್ಲ ನೀನಂತೂ. ಸರಿ ಬಿಡು, ಆಯಿತು. ಮುಂದಿಂದ ಏನು ಮಾಡಬೇಕು ಅಂತ ಮಗಳೇ ಯೋಚನೆ ಮಾಡೋಣ. ಸರಿನಾ? ಎಲ್ಲದಕ್ಕೂ ಸಿದ್ಧ ಆಗಿರು. ಇಷ್ಟು ದಿನಕ್ಕೆ ಇವತ್ತು ಒಳ್ಳೆ ಸಿಹಿ ಸುದ್ದಿ ಹೇಳಿದ್ರೆ ನೋಡಿ. ಇಷ್ಟೇ ಅಲ್ಲ, ನೀವಂತೂ ಹೋಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡ್ತಾ ಇರಿ. ಇನ್ನೇನು ಕೆಲಸ ನಿಮಗೆ? ನನಗಿನ್ನೇನೇ ಐತೆ ಕ್ಯಾಮೆ, ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡೋದೇ ಕೆಲಸ. ಬೀಗ್ ತಮ್ಮವ್ರು ಏನು ಮಾಡ್ತಾವ್ರಿ, ಹಂಗೇನೇ ಏನೋ ಫ್ಯಾಕ್ಟ್ರಿ ಗೀಕ್ಟ್ರಿ ಅಂತ ಏನೋ ಮಾತಾಡ್ತಾ ಇದ್ರು. ಅದೆಲ್ಲ ಏನು ಎತ್ತ ಅಂತ ಕಲೆಕ್ಷನ್ ಮಾಡ್ಕೊ ಬರ್ತೀನಿ ವಿಷಯ ಎಲ್ಲನೂ. ಆಮೇಕಿಂದ ಬೇಕಾರೆ ನೀವು ಮುಂದಿಂದ ಏನು ಬೇಕೋ ಇದೆಲ್ಲನೂ ಮಾಡಿವ್ರಂತೆ. ಸರಿನಾ? ಇದೇ ಖುಷಿಗೆ ಮನೆಗೊಂಚೂರು ಚಿಕನ್ ಮಾಡಿಬಿಟ್ರೆ ಗಬ 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 ಅಂತ ತಿಂದಾಕ್ಬಿಡ್ತೀನಿ. ಇಂಥ ಖುಷಿ ವಿಷಯ ಕೇಳಿದಾಗ ಮಾಡದೇ ಇರ್ತೀನಿ. ಅಯ್ಯೋ, ಚಿಕನ್ ಯಾಕೆ, ಹೋಗಿ ಮಟನ್ ಗಿಟನ್ ಹೊಡೆಸ್ಕೊಬಿಟ್ಟು ಬರ್ರಿ. ಆತಾಗ ಹೆಂಗನ್ವೇ ಮಾಡ್ಕೊಂಡು ತಿಂದ್ಬಿಡೋಣ. ಅಪ್ಪ ಸದ್ಯ ಈಗ ಹಿಂಗೆ ಬಂದಿದ್ದು ತೊಂದರೆ ಹಿಂಗೆ ಹೊರಟೋಗ್ಬಿಡ್ತಲ್ಲ, ಅದಕ್ಕೆ ನನಗೆ ಭಾಳ ಖುಷಿ ಆಗ್ತೈತೆ. ಸರಿ, ಇರು ತಗೊಬಿಟ್ಟು ಬರ್ತೀನಿ. ಅಪ್ಪ, ರಾಹುಲ್ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಂಬಿಟ್ ಬಾ. ಹಂಗೆ ಉಷಾ ಅವಳೇನು ಮಾಡ್ತಾವಳೆ ಅಂತ ಅವಳ ಬಗ್ಗೆನೂ ಸ್ವಲ್ಪ ತಿಳ್ಕೊಂಬಿಟ್ ಬಾ. ಹಂಗೆ ಮಾತ್ರ ಬರೋಕೆ ಹೋಗ್ಬೇಡ. ನನಗೆ ವಿಷಯ ಎಲ್ಲ ಗೊತ್ತಾಗಬೇಕು ಕಣಪ್ಪ. ಆಯ್ತು ಮಗಳೇ, ಆಯ್ತು. ಮಗಳೇ, ಭಾಗ್ಯಲಕ್ಷ್ಮಿ ಬಂದ್ಬಿಟ್ಟು ನಿನ್ನ ಜೋಬಾಗೆ ಕುಂತ್ಕೊಬಿಟ್ಟವಳೆ ಅನ್ನಿಸ್ತದೆ. ನೀನು ಇರೋ ಕಡೆ ಎಲ್ಲ ನನ್ನ ಅದೃಷ್ಟ ಹಂಗೆ ಉಕ್ಕಿ ಬರ್ತೈತೆ. ನಡಿ ಮಗಳೇ, ಮಸಾಲೆ ಹರ್ಕೊಳ್ಳೋಣ. ಇನ್ನೇನು ಬೋದ್ತಾನೆ ಪಂಚಾಯತಿ ಕಾಲ ಹಾಕಿದ್ರೆ ಮುಚ್ಕೊಂಡು ಬಂದು ಕರ್ಕೊಂಡು ಹೋಗ್ಲೇಬೇಕು. ಇಷ್ಟು ದಿನ ಸಂಸಾರ ಮಾಡಿದ್ದೀರಾ, ಬೂಡಂಗಿಲ್ಲ ಕಟ್ಕೊಳಂಗಿಲ್ಲ. ಅಂತೂ ಇಂತೂ ನೀನು ಸಾವುಕಾರನ ಸೊಸೆನೇ ಆಗ್ಬಿಟ್ಟೆ. ಅದು ಬೇರೆ ಅವಳೆಲ್ಲ ಮನೆಯಾಳಿ ನಿಧಿ, ಅವಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳಂತೆ. ಇನ್ಯಾರು ಅವ್ರ ಅತ್ತೆ ಮಗನೇ ಮದುವೆ ಮಾಡ್ಕೊಂಡು. ಇನ್ನು ಮನೆ ನೀನು ಕೇಳೋರು ಯಾರೂ ಇಲ್ಲ. ಯಾಕೆ ತಲೆ ಕೆಡಿಸ್ಕೊಂಡಿಯ? ಬಾ. ಬಾಮ. ಇನ್ನೂ ಈ ಮಮತಿ ಮಗಳು ದೊಡ್ಡ ಸೊಸೆ ಅಲ್ವಾ, ಅವಳು ಹೆಂಗೋ ಸರಿಯಾಗಿ ಬುದ್ಧಿ ಕಲ್ಸ್ಕೊಂಡು ಹೆಂಗೋ ಮಾಡ್ಕೊಂಡೋದ್ರಾಯ್ತು. ಬಾ, ಅವಳ ಬಗ್ಗೆ ತಲೆ ಕೆಡಿಸ್ಕೊಳಂಗೇನಿಲ್ಲ. ಆ ತೇಜನ್ ಬಗ್ಗೆ ತಲೆ ಕೆಡಿಸ್ಕೊಬೇಡ ಬಿಡು.